ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. MH370 ವಿಮಾನ 2014ರ ಮಾರ್ಚ್ನಲ್ಲಿ ಮಲೇಷಿಯಾದಿಂದ ಹೊರಟಿದ್ದ ವಿಮಾನ ಎಲ್ಲಿ ಹೋಯಿತು, ಏನಾಯಿತು ಗೊತ್ತಿಲ್ಲ. ಆ ಫ್ಲೈಟ್ನಲ್ಲಿದ್ದ 227 ಪ್ರಯಾಣಿಕರು, 10 ಮಂದಿ ವಿಮಾನದ ಸಿಬ್ಬಂದಿಗೆ ಏನಾಯಿತು, ಬದುಕಿದ್ದಾರಾ, ಪ್ರಾಣ ಕಳ್ಕೊಂಡಿದ್ದಾರಾ ಅದು ಕೂಡ ಗೊತ್ತಿಲ್ಲ. ಹೀಗೆ 11 ವರ್ಷದ ಹಿಂದೆ ನಿಗೂಢವಾಗಿ ಕಣ್ಮರೆಯಾಗಿದ್ದ MH370 ವಿಮಾನದ ಹುಡುಕಾಟ ಇದೀಗ ಮತ್ತೆ ಆರಂಭವಾಗಿದೆ. ಈ MH370 ಫ್ಲೈಟ್ ಮಿಸ್ಸಿಂಗ್ ಪ್ರಕರಣವನ್ನ ವೈಮಾನಿಕ ಕ್ಷೇತ್ರದಲ್ಲೇ ಅತ್ಯಂತ ನಿಗೂಢ ಪ್ರಕರಣ ಅಂತ ಹೇಳಲಾಗುತ್ತೆ. ಅದಕ್ಕೂ ಒಂದಷ್ಟು ಕಾರಣಗಳಿವೆ. ಅಷ್ಟಕ್ಕೂ ಈ ವಿಮಾನ ಕಣ್ಮರೆಯಾಗಿದೆ ಒಂದು ರೀತಿ ವಿಚಿತ್ರ ನಿಗೂಢ. ಮಾರ್ಚ್ 8, 2014ರಂದು ರಾತ್ರಿ 12:30ರ ಸುಮಾರಿಗೆ 227 ಪ್ರಯಾಣಿಕರನ್ನ ಹೊತ್ತು MH370 ವಿಮಾನ ಮಲೇಷಿಯಾದಿಂದ ಚೀನಾ ಕಡೆ ಪ್ರಯಾಣ ಆರಂಭಿಸಿತ್ತು. ಕೌಲಾಲಂಪುರ್ ಏರ್ಪೋರ್ಟ್ನಿಂದ ಹೊರಟಿದ್ದ ವಿಮಾನ ರಾತ್ರಿ ಸುಮಾರು 1:27ರ ವೇಳೆ ರಡಾರ್ನಿಂದ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿತ್ತು. ಟೇಕ್ ಆಫ್ ಆದ ಸರಿಸುಮಾರು 50 ನಿಮಿಷಗಳ ಬಳಿಕ ಫ್ಲೈಟ್ನ ಕಾಂಟ್ಯಾಕ್ಟ್ ಸಂಪೂರ್ಣ ಕೈತಪ್ಪಿತ್ತು. ಮರುದಿನ ಬೆಳಿಗ್ಗೆ 6:32ಕ್ಕೆ ಬೇಜಿಂಗ್ನಲ್ಲಿ ಈ ವಿಮಾನ ಇಳಿಯಬೇಕಿತ್ತು. ಆದರೆ ಎಷ್ಟು ಸಮಯ ಆದರೂ ವಿಮಾನದ ಸುಳಿವೇ ಇರಲಿಲ್ಲ. ಅಂದು ಮಿಸ್ ಆದ ವಿಮಾನದ ಸುಳಿವು ಕುರುಹು ಇದುವರೆಗೂ ಪತ್ತೆಯಾಗಿಲ್ಲ. ವಿಯೆಟ್ನಾಂ ಏರ್ಸ್ಪೇಸ್ಗೆ ಎಂಟ್ರಿ ಆಗ್ತಿದ್ದಂತೆ ಕ್ಯಾಪ್ಟನ್ ಜಹೀರ್ ಅಹಮದ್ ಶಾ ಗುಡ್ ನೈಟ್ ಮಲೇಷಿಯನ್ 370 ಅಂತ ಸೈನ್ ಆಫ್ ಮಾಡಿದ್ದೆ ಕೊನೆಯ ಮಾತು. ಆ ಬಳಿಕ ಆ ವಿಮಾನ ಕಣ್ಮರೆಯಾಗ್ಬಿಟ್ಟಿತ್ತು. ವಿಯೆಟ್ನಾಂ ಏರ್ಸ್ಪೇಸ್ಗೆ ಹೋದ ಬಳಿಕ ಹಠಾತ್ ರಡಾರ್ನಿಂದ ಮಿಸ್ ಆದ ವಿಮಾನ ಸಂಪರ್ಕ ಕಳೆದುಕೊಂಡು ನಾಪತ್ತೆಯಾಗ್ಬಿಟ್ಟಿತ್ತು. ವಿಮಾನದಲ್ಲಿ ಇದ್ದಿದ್ದು ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 227 ಮಂದಿ. ಇಷ್ಟೊಂದು ಜನರು ಏಕಕಾಲದಲ್ಲಿ ಕಣ್ಮರೆಯಾಗಿತ್ತು ಆಗಿನ ಸಮಯಕ್ಕೆ ಇಡೀ ವಿಶ್ವದ ಆತಂಕಕ್ಕೆ ಕಾರಣವಾಗಿತ್ತು. ಕೇವಲ ಮಲೇಷಿಯಾದ ಸರ್ಕಾರ ಮಾತ್ರವಲ್ಲ, ಒಂದು ಲೆಕ್ಕದಲ್ಲಿ ಇಡೀ ವಿಶ್ವವೇ ಈ ವಿಮಾನದ ಹುಡುಕಾಟಕ್ಕಿಳಿದಿತ್ತು. 7 ದೇಶಗಳ ಸುಮಾರು 34 ಶಿಪ್ಗಳು, 28 ಏರ್ಕ್ರಾಫ್ಟ್ಗಳು, 100 ಸಿಬ್ಬಂದಿ ಈ ವಿಮಾನಕ್ಕಾಗಿ ಹುಡುಕಾಟ ನಡೆಸಿದ್ರು. ಇಷ್ಟಾದ್ರೂ ಆ ವಿಮಾನಕ್ಕೆ ಏನಾಯಿತು ಅನ್ನೋ ಸುಳಿವು ಸಿಕ್ಕಿರಲಿಲ್ಲ. ಮಾರ್ಚ್ 12ಕ್ಕೆ ಯಾರೂ ಊಹೆಯೂ ಮಾಡಿರದಂತೆ ಒಂದು ಅಚ್ಚರಿಯ ಸುಳಿವೊಂದು ಸಿಗುತ್ತೆ. ವಿಮಾನ ನಾಪತ್ತೆಯಾದ 4 ದಿನದ ಬಳಿಕ ಹೊಸ ಸುಳಿವೊಂದು ಸಿಗುತ್ತೆ. ಈ ವಿಮಾನ ಕೊನೆಯ ಬಾರಿಗೆ ಮಿಲಿಟರಿ ರಡಾರ್ ಕಣ್ಣಿಗೆ ಬಿದ್ದಿರೋದು ಬೆಳಕಿಗೆ ಬರುತ್ತೆ. ಅದು ಮಾರ್ಚ್ 12ರಂದು ಮಧ್ಯರಾತ್ರಿ 2:20ರ ವೇಳೆಗೆ ಅಂಡಮಾನ್ ನಿಕೋಬಾರ್ ವಲಯದ ಭಾಗದತ್ತ ಹೋಗ್ತಿರುವಂತೆ ಈ ವಿಮಾನ ಇರೋದು ರಡಾರ್ ಕಣ್ಣಿಗೆ ಬಿದ್ದಿತ್ತು. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ಚೀನಾದ ದಕ್ಷಿಣ ಸಮುದ್ರದಲ್ಲಿರಬೇಕಿದ್ದ ಫ್ಲೈಟ್ ಕಂಪ್ಲೀಟ್ ಯೂ ಟರ್ನ್ ಪಡೆದು ಮಲೇಷಿಯಾದ ಪಶ್ಚಿಮ ಭಾಗದಲ್ಲಿ ಬರೋ ಸ್ಟ್ರೈಟ್ ಆಫ್ ಮಲೇಷಿಯಾದಲ್ಲಿ ಕಂಡು ಬಂದಿತ್ತು. ಅರ್ಥಾತ್ ಈ ವಿಮಾನ ತನ್ನ ಮಾರ್ಗವನ್ನೇ ಬಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದೆ ಅನ್ನೋ ಆತಂಕಕಾರಿ ಮಾಹಿತಿ ಪತ್ತೆಯಾಗಿತ್ತು. ಅದಾದ ನಂತರ ಈ ಭಾಗದ ಸಮುದ್ರದಲ್ಲೂ ಹುಡುಕಾಟ ಶುರುವಾಗಿತ್ತು. ಹಿಂದೂ ಮಹಾಸಾಗರದ ವಲಯದಲ್ಲಿ ಬರೋ 7th ಆರ್ಕ್ ಅನ್ನೋ ಪ್ರದೇಶದಲ್ಲಿ ವಿಮಾನ ಕ್ರ್ಯಾಶ್ ಆಗಿರಬಹುದು ಅಂತ ಅಂದಾಜು ಮಾಡಲಾಯಿತು. ಬಳಿಕ ಅಲ್ಲಿ ದೊಡ್ಡ ಪ್ರಮಾಣದ ಸರ್ಚಿಂಗ್ ನಡೆಸಲಾಯಿತು. ಆದರೆ ವಿಮಾನ ಏನಾಯಿತು ಅನ್ನೋ ಸುಳಿವು ಮಾತ್ರ ಸಿಗಲೇ ಇಲ್ಲ. 2015ರಲ್ಲಿ ಮಡ್ಗಾಸ್ಕರ್ ಹತ್ತಿರ ಆಫ್ರಿಕಾದ ಆಗ್ನೇಯ ಕರಾವಳಿ ತೀರದಲ್ಲಿರೋ ದ್ವೀಪದಲ್ಲಿ ಈ ವಿಮಾನದ ಒಂದು ರೆಕ್ಕೆ ಪತ್ತೆಯಾಗುತ್ತೆ. ಇದು ನಾಪತ್ತೆಯಾಗಿದ್ದ MH370 ವಿಮಾನದ ಬಗ್ಗೆ ಸಿಕ್ಕ ಮೊಟ್ಟ ಮೊದಲ ಕುರುಹು. ಆದರೆ ಆ ಭಾಗದಲ್ಲಿ ವಿಮಾನದ ಒಂದು ರೆಕ್ಕೆ ಪತ್ತೆಯಾಗಿದ್ದು ಬಿಟ್ರೆ ಮತ್ಯಾವುದೇ ಕುರುಹು ಸಿಕ್ಕಿಲ್ಲ. ಹುಡುಕಾಟಕ್ಕೂ ಫಲ ಸಿಗಲಿಲ್ಲ. ಇದಾದ ಬಳಿಕ 2018ರವರೆಗೂ ಇಡೀ ಹಿಂದೂ ಮಹಾಸಾಗರವನ್ನೆಲ್ಲ ಜಾಲಾಡಲಾಯಿತು. ಚೀನಾ, ಮಲೇಷಿಯಾ, ಆಸ್ಟ್ರೇಲಿಯಾ ದೇಶಗಳ ಸಹಕಾರದೊಂದಿಗೆ ಸತತ 4 ವರ್ಷ ಸರ್ಚಿಂಗ್ ಆಪರೇಷನ್ ನಡೆಸಲಾಯಿತು. ಹೆಚ್ಚು ಚೀನಾದ ಪ್ರಯಾಣಿಕರೇ ಇದ್ದ ಕಾರಣ ತನ್ನೆಲ್ಲ ಶಕ್ತಿಯನ್ನ ಡ್ರ್ಯಾಗನ್ ರಾಷ್ಟ್ರ ಹುಡುಕಾಟಕ್ಕೆ ಬಳಸಿತ್ತು. ಆದರೆ ಈ ಕಾರ್ಯಾಚರಣೆ ಫಲ ಕೊಡಲಿಲ್ಲ. ಕೋಟಿ ಖರ್ಚಿನ ಬಳಿಕ ಈ ಹುಡುಕಾಟದ ಕಾರ್ಯಾಚರಣೆ ನಡೆಸಿದ್ದ ಓಷನ್ ಇನ್ಫಿನಿಟಿ ಸಂಸ್ಥೆ 2018ರಲ್ಲಿ ತನ್ನ ಹುಡುಕಾಟ ನಿಲ್ಲಿಸಿತ್ತು. ಇದೊಂದು ವಿಫಲ ಶೋಧ ಕಾರ್ಯ ಅಂತ ಕರೆದು ಕೈ ಚೆಲ್ಲಿತ್ತು. ಆದ್ರೀಗ ಮತ್ತೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಹುಡುಕಾಟಕ್ಕೆ ಮುಂದಾಗಿದೆ. ಈ ಬಾರಿ ನಿರಂತರ ಕಾರ್ಯಾಚರಣೆ ಮೂಲಕ ಪತ್ತೆ ಹಚ್ಚೋದಕ್ಕೆ ಸಜ್ಜಾಗಿದೆ. ಇನ್ನು ಈ ವಿಮಾನ ನಾಪತ್ತೆಯಾಗಿರೋದ್ರ ಹಿಂದೆ ಸಾಕಷ್ಟು ಊಹಾಪೋಹದ ಕಥೆಗಳು ಅಡಗಿವೆ. ವಿಮಾನ ಸಮುದ್ರ ಪಾಲಾಗಿರಬಹುದು ಅನ್ನೋದು ಬಹುತೇಕ ತಜ್ಞರ ಅಂದಾಜು. ಆದರೆ ಇದನ್ನ ಹೊರತಾಗಿಯೂ ಸಾಕಷ್ಟು ಚರ್ಚೆಗಳು ಈ ವಿಮಾನದ ದುರಂತದ ಹಿಂದೆ ನಡೆದಿವೆ. ಕೆಲವರ ಪ್ರಕಾರ ಏಲಿಯನ್ಗಳ ದಾಳಿ ಅನ್ನೋದಾಗಿತ್ತು. ಇನ್ನು ಕೆಲವರು ವಿಮಾನ ಪೈಲಟ್ಗಳ ಆತ್ಮಾಹುತಿ ಪ್ರಯತ್ನ ಅಂತ ಕರೆದ್ರು. ಸುಳಿವೆ ಸಿಗದ ಕಾರಣ ವಿಮಾನವನ್ನ ಹೈಜಾಕ್ ಮಾಡಿರೋ ಶಂಕೆಯು ವ್ಯಕ್ತವಾಗಿತ್ತು. ಈ ಫ್ಲೈಟ್ನಲ್ಲಿ ಇಬ್ಬರು ಇರಾನ್ ಯುವಕರು
ಫೇಕ್ ಪಾಸ್ಪೋರ್ಟ್ ಬಳಸಿ ಪ್ರಯಾಣಿಸಿರೋದು ಬೆಳಕಿಗೆ ಬಂದ ಬಳಿಕ ಹೈಜಾಕ್ ಅನುಮಾನ ದುಪ್ಪಟ್ಟಾಯಿತು. ಕೊನೆಯ ಬಾರಿಗೆ ವಿಮಾನ ಪೈಲಟ್ಗಳ ಕಂಟ್ರೋಲ್ನಲ್ಲಿರದೆ ಆಟೋ ಪೈಲಟ್ ಮೋಡ್ನಲ್ಲಿ ಚಲಿಸುತ್ತಿತ್ತು ಅನ್ನೋ ಅಂಶ ಕೂಡ ಸಾಕಷ್ಟು ಚರ್ಚೆ, ಅನುಮಾನಕ್ಕೆ ಕಾರಣವಾಯಿತು. ಅದೇನೇ ಇರಲಿ, ಕಾಣೆಯಾದವರ ಕುಟುಂಬದವರು ಇನ್ನೂ ತಮ್ಮವರು ಬದುಕಿದ್ದಾರೆ ಅಂತಲೇ ನಂಬಿಕೊಂಡಿದ್ದಾರೆ. ಆದರೆ 11 ವರ್ಷ ಕಳೆದರೂ ಯಾರೊಬ್ಬರ ಸುಳಿವು ಇದುವರೆಗೂ ಸಿಕ್ಕೇ ಇಲ್ಲ. ಕಾಣದ ವಸ್ತುಗಳ ಬಗ್ಗೆ ನೂರಾರು ಊಹಾಪೋಹಗಳು ಸಹಜ. ಆದರೂ ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದ ಸಮಯದಲ್ಲೂ ಒಂದು ವಿಮಾನ ಪತ್ತೆಗೆ ಸಾಧ್ಯವಾಗದಿರೋದು ಅಚ್ಚರಿಯೂ ಹೌದು. ಈ ಬಾರಿ ಹುಡುಕಾಟದಲ್ಲಾದರೂ ಸಕ್ಸಸ್ ಸಿಗುತ್ತಾ? ಸಿಗ್ಲಿ ಅನ್ನೋದು ಕಾಣೆಯಾದವರ ಕುಟುಂಬದವರ ಹಾರೈಕೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.